ಹಾಯ್ ವೀಕ್ಷಕರೇ, ಭೀಮನಮಾಸೆ ಪ್ರಯುಕ್ತ ಇವತ್ತು ಸೋನಗಳಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀ ರೇಣುಕೆಲ್ಲಮ್ಮ ದೇವಾಲಯಕ್ಕೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಯುವಕರೆಲ್ಲ ಸೇರ್ಕೊಂಡು ದೇವಾಲಯದ ಕಾಮಧೇನುಗಳಾದ ಎಲ್ಲಮ್ಮ ಮತ್ತು ಲಕ್ಷ್ಮೀ ದೇವಿಯ ಕಾಮಧೇನುಗಳಿಗೆ ಶೃಂಗಾರ ಮಾಡ್ತಾಯಿದ್ರು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ಎಲ್ಲ ಹೂವಿನ ಅಲಂಕಾರ ಮತ್ತು ಅರ್ಶಿನ ಕುಂಕುಮದ ಅಲಂಕಾರ ಎಲ್ಲ ಎಷ್ಟು ಅದ್ದೂರಿಯಾಗಿ ಮಾಡ್ತವ್ರೆ ನೋಡಿ. ನಮಗೆ ತುಂಬ ಸಂತೋಷ ಆಯಿತು. ನೀವು ನೋಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ, ಅರ್ಧಕ್ಕೆ ನಿಲ್ಲಿಸ್ಬೇಡಿ, ಪೂರ್ತಿ ನೋಡಿ ವಿಡಿಯೋನ. ಭೀಮನಮಾಸೆ ಪ್ರಯುಕ್ತ ಏನೇನು ಕಾರ್ಯಕ್ರಮ ನಡೀತಾ ಇದೆ ಈ ದೇವಾಲಯದಲ್ಲಿ ನೋಡಿ. ಎಲ್ಲ ಅಲಂಕಾರ ಮಾಡವ್ರೆ. ಹಾಗೆ ಒಂದು ರೌಂಡು ದೇವಾಲಯದ ಹೆಬ್ಬಾಗಿಲಿಂದ ಒಳಗಡೆ ಹಿಡ್ಕೊಬರಕ್ಕೆ ಕರ್ಕೊಂಡು ಬರೋಕ್ಕೆ ನೋಡಿ ಯಾವ ಥರ ಕರ್ಕೊಬರ್ತಾಯಿದ್ದಾರೆ. ಎಷ್ಟು ಸುಂದರವಾಗಿವೆ ಕಾಮಧೇನುಗಳು, ಎಷ್ಟು ಚೆಂದವಾಗಿ ನಡ್ಕೊಂಡು ಬರ್ತಾಯಿದೆ ನೋಡಿ. ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ ದೇವಾಲಯದ ಹಸುಗಳು ಇವು. ಈ ಪುಂಗನೂರು ಹಸು ಅಂತ ಹೇಳ್ತಾರಲ್ಲ, ಆ ಹಸುಗಳು ಇವು, ಕಾಮಧೇನು ಹಸುಗಳು. ತುಂಬಾ ಗಿಡ್ಡದಾಗಿರ್ತವೆ ಈ ಹಸುಗಳು, ನೋಡೋಕ್ಕೆ ಸುಂದರವಾಗಿವೆ ಹಸುಗಳು. ಇವತ್ತು ಭೀಮನಮಾಸೆ ಪ್ರಯುಕ್ತ ಅದ್ದೂರಿಯಾಗಿ ಹೋಮ ಆಚರಣೆ ನಡೀತದೆ. ತುಂಬಾ ಭಕ್ತಾದಿಗಳು ಸೇರ್ತಾರೆ. ಪೂಜೆ ನಡೆದು ಹೋಮ ನಡೆದು ಬಂದಂಥ ಭಕ್ತಾದಿಗಳಿಗೆಲ್ಲ ಇಲ್ಲಿ ಅನ್ನದಾಹ ಇರ್ತದೆ. ಪ್ರತಿ ವರ್ಷ ಭೀಮನಮಾಸೆಯಲ್ಲಿ ಅದ್ದೂರಿಯಾಗಿ ಇಲ್ಲಿ ನಡೀತದೆ ನೋಡಿ. ತಾಯಿ ಪಾದ ಮತ್ತು ಗರುಡಗಂಬ ದೇವಾಲಯದ ಮುಂಭಾಗ ಆವರಣದಲ್ಲಿರುವ ಗರುಡಗಂಬ ಇದು. ಗರುಡಗಂಬಕ್ಕೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿದ್ದಾರೆ ಪೂಜಾರಪ್ಪರ ತಂಡ ಸೇರಿ ಎಲ್ಲ ಅಲಂಕಾರ ಮಾಡಿ ಹೋಮಗಳನ್ನ ನೆರವೇರಿಸಿ ಅಮ್ಮನಿಗೆ ಇವತ್ತು ಅದ್ದೂರಿಯಾಗಿ ಪೂಜೆಯನ್ನು ನೆರವೇರಿಸ್ತಾರೆ ನೋಡಿ. ಅದೇ ಗ್ರಾಮದ ಶ್ರೀ ವರದರಾಜಸ್ವಾಮಿ ಬಸಪ್ಪನವರ ಆಗಮನ ಆಗ್ತಾಯಿದೆ. ಕರ್ಕೊಬರ್ತಿದ್ದಾರೆ ದೇವಾಲಯದಿಂದ ಶ್ರೀ ರೇಣುಕೆಲ್ಲಮ್ಮ ದೇವಾಲಯಕ್ಕೆ ಬಸಪ್ಪನವ್ರು ಬರ್ತಾ ಇದ್ದಾರೆ ನೋಡಿ. ಅವರು ಕೂಡ ಎಲ್ಲ ಅಲಂಕಾರಗೊಂಡು ಸುಂದರವಾಗಿ ಕಾಣ್ತಾ ಇದ್ದಾರೆ. ನಿಮಗೂ ಬರಬೇಕು ಅನಿಸಿದ್ರೆ, ಇಲ್ಲಿ ಒಮ್ಮೆ ಭೇಟಿ ಕೊಡಬೇಕು ಅನಿಸಿದ್ರೆ, ಈ ಗ್ರಾಮ ಇರೋದು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ವ್ಯಾಪ್ತಿಯಲ್ಲಿ ಈ ಗ್ರಾಮ ಇದೆ, ಸೋನಗಳಿ ಗ್ರಾಮ ಅಂತ. ಮತ್ತು ಪ್ರತಿ ಹುಣ್ಣಿಮೆಗಳಲ್ಲಿ ಕೂಡ ಹೋಮ ಅದ್ದೂರಿಯಾಗಿ ನಡೀತದೆ. ಬಂದಂಥ ಭಕ್ತಾದಿಗೆಲ್ಲ ಇಲ್ಲಿ ಅನ್ನದಾಹ ಇರ್ತದೆ. ಯಾವುದೇ ರೀತಿ ಹಣದ ಬೇಡಿಕೆ ಇರೋದಿಲ್ಲ ಇಲ್ಲಿ. ಯಾರು ಬೇಕಾದರೂ ಬರ್ಬೋದು. ಎಲ್ಕ ಉಚಿತ ಹೋಮದಲ್ಲಿ ಪಾಲ್ಗೊಳ್ಬೋದು. ನಿಮ್ಮ ಇಷ್ಟ ಬಂದರೆ ಹುಂಡಿಗೆ ಹಾಕ್ಬೋದು, ಇಲ್ಲ ಅಂದರೆ ಅಲ್ಲಿ ಸಮಿತಿಗೆ ಕೊಟ್ಟು ರಸೀದಿ ಪಡಿಬೋದು. ಬಂದಂಥ ಭಕ್ತಾದಿಗಳು ತುಂಬಾ ಒಳ್ಳೆಯದಾಗ್ತಿದೆ ಅಂತ ಸುಮಾರು ಜನ ಹೇಳ್ತಿದ್ದಾರೆ ನೋಡಿ. ತಾಯಿ ಮುಂದೆ ಇರುವ ಸಿಂಹದ ವಿಗ್ರಹ, ಗಣಪತಿ ವಿಗ್ರಹ ನೋಡಿ. ತಾಯಿ ಎಷ್ಟು ಬಳೆಗಳಿಂದ ಅಲಂಕಾರಗೊಂಡಿದ್ದಾಳೆ. ಬಳೆ ಮತ್ತು ಹೂಗಳಿಂದ ಅಲಂಕಾರ ಮಾಡವ್ರೆ ಪೂಜಾರಪ್ಪರ ತಂಡ. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡವ್ರೆ ನೋಡಿ. ತಾಯಿಗೆ ಎಷ್ಟು ಶೃಂಗಾರಗೊಂಡಿದ್ದಾರೆ ತಾಯಿ ಶ್ರೀ ರೇಣುಕೆಲ್ಲಮ್ಮ. ಇನ್ನು ಪೂಜೆ
ಶುರುವಾಗಿಲ್ಲ, ಹೋಮ ಶುರುವಾಗಿಲ್ಲ. ಸ್ವಲ್ಪ ಹೊತ್ತರಲ್ಲಿ ಹೋಮ ಶುರುವಾಗುತ್ತೆ. ಈಗ ದೇವಾಲಯದ ಸುತ್ತ ಒಂದು ರೌಂಡು ಬಸಪ್ಪನವರು ಪ್ರದಕ್ಷಿಣೆ ಬಂದಿದ್ದಾರೆ. ಇವ್ರು ಬಂದು ಇಲ್ಲಿ ಬಂದಾದಮೇಲೆ ಹೋಮ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ. ನೋಡಿ, ಹೋಮಕ್ಕೆ ಉಪಯೋಗಿಸುವಂಥ ಹೋಮಕ್ಕೆ 108 ಅಷ್ಟದ್ರವ್ಯಗಳು ಇವನ್ನು ಭಕ್ತಾದಿ ಕೈಲಿ ಹಾಕಿಸ್ತಾರೆ.